ಇರಿ 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 ಇರಿ, ಮೇಲೆ ಎತ್ಬಿಡಿ. ನೀವು ಬೆಳಗಿಂದ ಕೆಲಸ ಮಾಡಿ ಸಾಕಾಗಿರ್ತೀರ, ಮೈಂಡ್ ಸ್ಟ್ರೆಸ್ ಇರುತ್ತೆ. ಹಾಂ, ನಿನಗೆ ಮೂಡನ್ನ ಚೇಂಜ್ ಮಾಡ್ತೀನಿ. ನಾನು ನಿನ್ನ ಮೂಡ್ ಸಿಂಗ್ಸ್ ಒಂದೊಳ್ಳೆ ಕತೆ ಹೇಳ್ತೀನಿ ಕೇಳು. ನಾನು ಮತ್ತು ನನ್ನ ಪ್ರೇಯಸಿ ಇಬ್ಬರು ಆಡಿದಂಥ ಆಟ, ಅದಂತೂ ಮರೆಯೋಕ್ಕಾಗಲ್ಲ. ಹೇಗಿತ್ತು ಗೊತ್ತಾ? ಅವಳಿಗೆ ಮೊದಲ ಬಾರಿ, ನನಗೆ ಮೊದಲ ಬಾರಿ ಅಂತ ಅವಳು ಅಂದ್ಕೊಂಡಿದ್ಲು. ಆದರೆ ನಾನು ಮೊದಲೊಂದು 2 ಸಲ ಮಾಡಿದ್ದೆ. ಆದರೆ ತುಂಬ ದಿನಗಳ ಗ್ಯಾಪ್ ಆಗಿತ್ತು. ನಾವು ಹೆಚ್ಚು ಕಡಿಮೆ 7 ವರ್ಷದಿಂದ ಲವ್ ಮಾಡ್ತಾಯಿದ್ವಿ. ಬರೀ ಆಗಾಗ ಫೋನಲ್ಲಿ ಕಳಿಸ್ಕೊಳ್ಳೋದು, ನಾನು ಫೋನಲ್ಲಿ ಕಳ್ಸೋದು, ಅವಳು ಫೋನಲ್ಲಿ ಕಳ್ಸೋದು, ಅಷ್ಟರಲ್ಲೇ ಇತ್ತು. ಭಾರಿ ಆಸಕ್ತಿ ಇತ್ತು. ಬಾಲ್ಗಳಂತೂ ಅದು ಮಾತ್ರ ಅದ್ಭುತ. ಅವಾಗವಾಗ ಹೋದಾಗೆಲ್ಲ ಕೈ ಆಡಿಸಿ ಬರ್ತಾಯಿದ್ದೆ. ಹಾಲು ಬಂದಿಲ್ಲ ಅಂದ್ರೂ ಹಾಲ ಬಾಯಿಂದ ಹಾಕಿ ಚಿಪ್ತಾಯಿದ್ದೆ. ಅದೇನು ಮಜಾ ಅಂತೀರ, ಮಸ್ತಾಗಿತ್ತು. ನನ್ನದನ್ನು ನೆನೆಸ್ಕೊಂಡಾಗೆಲ್ಲ ನಂದು ತಮ್ಮ ಅಲ್ಲ ಅಣ್ಣನಾಗಿ ಗರ್ಜಿಸ್ತಾ ಇದ್ದ. ಕೊನೆಗೆ ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಆಚೆ ಬಂದ್ವಿ. ಅವಳು ತುಂಬ ಭಯ ಪಡ್ತಿದ್ಲು ಬರೋಕ್ಕೆ, ಆಚೆ ಬರ್ತಾಯಿರಲಿಲ್ಲ. 7 ವರ್ಷದಿಂದ ನಾವು ಯಾವತ್ತೂ ಅದಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ, ನಾನು ಕೇಳ್ತಾರೆ ಅವಳು ಕೊಟ್ಟಿರಲಿಲ್ಲ. ಒಂದಿನ ಧೈರ್ಯ ಮಾಡಿ ಆಚೆ ಬಂದ್ವಿ. ಅವಳು ಶೇಪ್ ಅಂತೂ ಹಿಂದೆ ಮುಂದೆ ಎಲ್ಲ ಅದ್ಭುತವಾಗಿತ್ತು, ಎಲ್ಲೂ ಏನು ಕಡಿಮೆ ಇರಲಿಲ್ಲ. ನಾನು ಸ್ವಲ್ಪ ತೆಳ್ಳಗಿದ್ದೆ, ಆದರೆ ನನ್ನ ತಮ್ಮ ಮಾತ್ರ ತೆಳ್ಳಗಂತೂ ಇರಲಿಲ್ಲ. ಬಹುತ್ ಬಡ ಹೇ, ಒಂದು 7 ಇಂಚಿತ್ತು. ಅದನ್ನು ಅವಳು ನೋಡಿದಾಗೆಲ್ಲ ಭಯ ಪಡ್ತಾಯಿದ್ಲು. ಇದು ಹೆಂಗೋ ನೀನು ಇದನ್ನು ಇದು ಮಾಡ್ಕೊಳ್ಳೋದು, ಸಣ್ಣ ಮಾಡ್ಕೊಳ್ಳೋದು ನಿನ್ನ ಸಾಲಲ್ಲ, ನಂಗೆ ಚಿಕ್ಕದು, ನೀನು ಸ್ವಲ್ಪ ಸಣ್ಣ ಮಾಡ್ಕೊ ಅಂತೆಲ್ಲ ಹೇಳ್ತಾಯಿದ್ಲು. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು, ಹಿಂಗೆ ಇರಬೇಕು, ನಿನಗೇನು ಒಂಥರ ಮಾಡಿಲ್ವಲ್ಲ ಅದಕ್ಕೆ ಹಿಂಗೆ ಅನಿಸ್ತಾ ಇದೆ ಅಂತ ನಾನು ಹೇಳ್ತಾಯಿದ್ದೆ. ನೀನು ನನ್ನನ್ನಂತೂ ಬದುಕಿಸಲ್ಲ ಬಿಡು ಅಂತೆಲ್ಲ ಹೇಳ್ತಾಯಿದ್ಲು. ಒಂದಿನ ಹೋದ್ವಿ. ನಾನು ಮೊದಲೇ ರೆಡಿಯಾಗಿ ಕೊಬ್ಬರಿ ಎಣ್ಣೆ ಎಲ್ಲ ತೊಗೊಂಡೋಗಿದ್ದೆ. 1-2 ಪ್ರೊಟೆಕ್ಷನ್ ತೊಗೊಂಡೋಗಿದ್ದೆ, ಬಟ್ ಎಲ್ಲೂ ನಾನು ಯೂಸ್ ಮಾಡಲಿಲ್ಲ. ಬಟ್ ಇಬ್ರಿಗೂ ತುಂಬ ಭಯ. ಬಂದ್ವಿ, ರೂಮಿಗೆಲ್ಲ ಹೋದ್ವಿ, ಸೇರಿಕೊಂಡ್ವಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಭಯಂಕರ ಆಸೆ. ಒಬ್ರಿಗೊಬ್ರು ತಪ್ಕೊಂಡ್ವಿ, ಮುತ್ಕೊಟ್ವಿ. ಇದು ಮೊದಲೆಲ್ಲ ನಡೀತಾ ಇತ್ತು, ತಪ್ಕೊಳ್ಳೋದು, ಮುತ್ಕೊಡೋದು, ಬಾಲ್ ಹಿಡ್ಕೊಂಡು ಆಟಾಡೋದು. ಮತ್ತು ಅವಳಿಗೊಂದು 2 ಸಲ ನಂದನ್ನು ಅವಳಿಗೆ ಬಾಯಿಗೆ ಹಾಕ್ಸಿದ್ದೆ. ಆದರೆ ಅಷ್ಟು ಚೆನ್ನಾಗೇನು ಅವಳಿಗೆ ಎಕ್ಸ್ಪೀರಿಯೆನ್ಸ್ ಇಲ್ದಿರೋದ್ರಿಂದ ಕಚ್ಚೋಳು, ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಅವಳಿಗೆ ಆಸೆ ತುಂಬ ಇತ್ತು, ಬಟ್ ಆದರೆ ಭಯ ಪಡ್ಕೊತಿಲ್ಲ ಮಾಡಿಸ್ಕೊಳಕ್ಕೆಲ್ಲ. ನಾನು ತುಂಬ ಫ್ಯಾಷನೇಟಿಕ್, ನನಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಆಸೆ. ಅವಳಿಗೆ ಅಷ್ಟಿಲ್ಲ, ಆದ್ರೂ ಬೇಕು ಅನ್ನೋ ನನ್ನ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇತ್ತು. ನಾವು ಚೆನ್ನಾಗಿ ಮುದ್ದು ಮಾಡಿ ಎಲ್ಲ ಇದು ಮಾಡಿ, ನಾನು ಅವಳದು ತೆಗೆಯೋದು, ಅವಳು ನಂದು ತೆಗೆಯೋದು, ಹಿಂಗೆಲ್ಲ ನಡೀತಾ ಇತ್ತು. ಹಿಂಗೆ ಹೆವಿ ಆಗ್ತಾ ತುಂಬ ಜಾಸ್ತಿ ಆಗೋಯ್ತು. ಯಾವ ಲೆವೆಲಿಗೆ ಅಂದರೆ ಅವಳು ಕಂಟ್ರೋಲ್ ಸಿಗ್ತಾಯಿಲ್ಲ, ನನಗೂ ಕಂಟ್ರೋಲ್ ಸಿಗ್ತಾಯಿಲ್ಲ. ದರಿದ್ರ ಏನಂತ ಅಂದರೆ ಬಡ್ಡಿ ಮಗಂದು ಚಡ್ಡಿ ಒಳಗೆ ಔಟ್ ಆಗ್ಬಿಡೋದು ನಂದು. ಅಯ್ಯೋ, ಶೇಪ್ ಔಟ್ ಅಂದರೆ ಶೇಪ್ ಔಟ್ ಗುರು. ಅಲ್ಲಿಂದ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆನೇ ಶೇಪ್ ಔಟ್ ಆದರೆ ಹೆಂಗಿರತ್ತೆ. ಅವಳು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಅವಳೆಲ್ಲ ಫುಲ್ಲು ಟೆಂಪ್ಟ್ ಮಾಡಿಬಿಟ್ಟು ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ. ಇನ್ನು ನಾವಿನ್ನು ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಔಟ್ ಆಗ್ಬಿಡ್ತು. ದರಿದ್ರು ತಮ್ಮಲ್ಲಿ ನನಗೆ ಹೇಳ್ತಾನೇ ಇಲ್ಲ. ಇಲ್ಲಿ ಯಾವುದು ಒಳ್ಳೆತನೂ ಬರಲ್ಲ, ಏನೂ ಬರಲ್ಲ. ಆದರೂ ಮುಂಚೆ 1-2 ಸಲ ಮಾಡಿದ್ದೆ, ಅಂದರೆ ಇವಳಲ್ಲ ಬೇರೆ. ಆದರೂ ಏನೋ ಬೈಕೋ ಅಥವಾ ತುಂಬ ಆಸೆಗೋ ಏನೋ ಗೊತ್ತಿಲ್ಲ, ಬರೀ ಎಲ್ಲವರು ಕೈ ಕೆಲಸ ಮಾಡ್ಕೊಂಡಿದ್ದವನು. ಅದು ತುಂಬ ಆಸೆ ಆಗೋಗಿ ಚಡ್ಡಿ ಔಟ್ ಆಗೋಯ್ತು. ರೊಮ್ಯಾನ್ಸ್ ಮಾಡ್ತಾಳೆ. ಆಮೇಲೆ ಹೋಗಿ ಬಂದು ಚಡ್ಡಿ ಎಲ್ಲ ತೊಳ್ಕೊಬಂದೆ. ನಾನು ಒದ್ದೆ ಇರೋ ಚಡ್ಡಿನೇ ಹಾಕೊಬಂದ್ಬಿಟ್ಟೆ. ಅವಳು ಮಾಡು ಬಾ ಅಂತ ಮುದ್ದಾಡಕ್ಕೆ ಬರ್ತಾಳೆ, ಎಲ್ಲ ಮಾಡಕ್ಕೆ ಬರ್ತಾಳೆ, ಬಾಯಿಗೆ ಬಲೂನ್ ಕೊಡಕ್ಕೆ ಬರ್ತಾಳೆ, ಎಲ್ಲ ಮಾಡ್ತಾವಳೆ. ನನಗಿಲ್ಲ, ಅಲ್ಲಾಡ್ತಾನೇ ಇಲ್ಲ. ನೋಡಿದೆ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಏನೂ ಆಗ್ತಾಯಿಲ್ಲ. ನನಗೆ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಎಲ್ಲ ಚಡ್ಡಿ ಲೇಕಾಗೋಯ್ತಲ್ಲ, ಅದು ಬೇರೆ ಒದ್ದೆ. ಆಮೇಲೆ ಬೇಜಾರಲ್ಲಿ ಬಟ್ಟೆ ಎಲ್ಲ ಹಾಕ್ಕೊಂಡ್ಳು. ಅವಳು ನನಗೆ ಹೇಳೇ ಬಿಡೋದ, ನೀನು ಯಾಸೆನ ಗಂಡಸು ಅಂತ. ನಾವು
16 ಇಂಚ್ ಇಟ್ಕೊಂಡ್ರೂ ಮ್ಯಾಟ್ರ್ ಆಗೋಲ್ಲ ಆ ಟೈಮಲ್ಲಿ. ಹುಡುಗಿಯರಿಗೆ ಆಸೆ ತೃಪ್ತಿ ಮಾಡಿಲ್ಲ ಅಂದರೆ ನಾವು ಗಂಡಸೆ ಎಲ್ಲ ಹಾಕ್ಬಿಡ್ತೀವಿ. ನನ್ನ ಗಂಡಸೆಲ್ಲ ಅಂದ್ಬಿಡೋದ, 7 ವರ್ಷ ಹುಡುಗಿ ಪ್ರೀತಿ ಮಾಡಿದವಳು ತಗೋಬಾ ನೀ ಗಂಡಸೆಲ್ಲ ಅಂತವಳೆ. ಥೂ ಬಡಿ ಮುಗಿದು ಹಿಂಗಾಗೋಯ್ತು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ನಾನು ಡ್ರೈವ್ ಮಾಡ್ತಾಯಿದ್ದೀನಿ, ಬಿತ್ತೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಅವಳು ಅಲ್ಲಾಡಿಸ್ತಾವಳೆ, ಮಾಡ್ತಾವಳೆ. ಪುಸ್ತಕ ನಥಿಂಗ್, ಏನೂ ಇಲ್ಲ. ಆಮೇಲೆ ಅವಳು ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಂಡ್ಳು. ಮತ್ತು ಆಕರ್ಷಕವಾದ ಮೈ, ಸೊಂಟ, ಹಿಂದಗಡೆ ಮುಂದಗಡೆ ಎಲ್ಲ ಹೇಳಿ ಮಾಡಿಸ್ದಂಗಿದೆ. ಅಷ್ಟು ವರ್ಷ ನಾನು ಕಂಟ್ರೋಲ್ ಮಾಡ್ಕೊಂಡಿರ್ತಿದ್ದೆ ಹೆಚ್ಚು. ಆದರೂ ಅವಳು ತುಂಬ ಒಳ್ಳೆ ಹುಡುಗಿ ಆಗಿತ್ತು. ಹಾಗಾಗಿ ನಾನು ಹೆಚ್ಚಾಗಿ ಬಲವಂತ ಮಾಡೋಕ್ಕೆ ಹೋಗಿರಲಿಲ್ಲ. ಎದುರುಗಡೆ ಸಿಕ್ಕಿದಾಗ ಆಪರ್ಚುನಿಟಿ ಇದ್ದಾಗ ನಂದು ಸಾಮಾನು ಕೈ ಕೊಡ್ತು. ಏನು ಮಾಡೋದು, ಅರ್ಧ ಗಂಟೆ ಬಂದವ್ರು ಏನು ಕಿಸಕ್ಕಾಯ್ತಲ್ಲ ನನ್ನ ಕೈಲಿ. ಅವಳು ಫುಲ್ಲು ಸೈಡಾಗಿ ಕುತ್ಕೊಂಡ್ಳು. ನಾವು ಯಾರು ಕೇಳ್ತಿರ್ರಿ, ತಾನು ಪ್ರೀತಿ ಮಾಡಿದ ಹುಡುಗಿನ ಹತ್ರನೇ ಈ ಥರ ಕೇಳಬೇಕು ಅಂದರೆ ಎಷ್ಟು ನೋವಾಗಲ್ಲ ಅಂತೀರ. ನಾನು ಹಂಗೆ ಹಿಂಗೆ ಅಂತೀನಿ, ನಾನು ಹೇಳ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೆ. ಸ್ವಲ್ಪ ಹೋಗ್ಲಿ ನಿನಗೆ ತೋರಿಸ್ತೀನಿ ಅಂತ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡೆ. ಆಮೇಲೆ ಅವಳು ಹಂಗೆ ಕೂತ್ಕೊಂಡು ಏನೋ ಮಾಡ್ಕೊಂಡು ಬಟ್ಟೆನೇ ಹಾಕೊಳ್ಳೋಕೆ ರೆಡಿ ಇಲ್ಲ, ಏನೋ ಮಾಡ್ತಾನೆ ಅಂತ. ನೀನು ಬಂದಿದ್ದಕ್ಕೇನು ಏನು ಕೇಸಕ್ಕೆ ಆಯ್ತಲ್ಲ ಬಿಡು ಅಂದ್ಬಿಡೋದ. ಆಮೇಲೆ ಕೊನೆಗೆ ನನ್ನ ಅರ್ಧ ಗಂಟೆ 1 ಅವರ್ ಇತ್ತು ಹೊರಡೋದು ರೂಮಿಂದ. ಆವಾಗ ನಿಗೃತ್ತು, ನೋಡಪ್ಪ ದೊಡ್ಡಣ್ಣ ತಗೋ ಬಿಚ್ಚಿದೆ ಸಾಮಾನು, ಏನು ಕೇಳ್ತಿರ್ರಿ, ಕಂದು ಬಣ್ಣ, ತುಂಬ ದಪ್ಪ ಆಗ್ಬಿಟ್ಟಿದೆ. ಅದಕ್ಕೆ ನಂದು ಬೇರೆ ತುಂಬ ಉದ್ದ, ನಂದು ಬೇರೆ ದಪ್ಪ ಬೇರೆ ಇದೆ. ನಾನು ಒಳಗಡೆ ಆಗ್ತಾಯಿದ್ದೀನಿ, ಒಳಗಡೆನೇ ಹೋಗ್ತಾಯಿಲ್ಲ. ಫುಲ್ಲು ಟೈಟ್ ಅಂದರೆ ಫುಲ್ಲು ಟೈಟು. ದೂಗ್ತಾಯಿದ್ದೀನಿ, ಒಳಗಡೆ ಹೋಗ್ತಾಯಿಲ್ಲ. ಅವಳು ತಳ್ತಾ ಇದ್ದಾಳೆ, ದೂಗ್ತಾ ಇದ್ದಾಳೆ, ಏನೇನೋ ಮಾಡ್ತಾಯಿದ್ದಾಳೆ. ಆದರೂ ನಂಗೆ ಬಿಡ್ತಾಯಿಲ್ಲ. ನಂದು ಒಳಗಡೆ ಹೋಯ್ತಾಯಿಲ್ಲ. ತಗೋ ಕೊಬ್ಬರೆಣ್ಣೆ ತಗೊಂಡೆ, ನಂದಕ್ಕೆ ಸವರ್ಕೊಂಡೆ, ಒಳಿಕೆ ಹಾಕೋ ಶುರು ಮಾಡಿದೆ. ನೋಡು ತಗೋ, ನನ್ನನ್ನು ಗಂಡಸಲ್ಲ ಅಂದವಳಿಗೆ ನನ್ನನ್ನು ತಳ್ಳೋ ಲೆವೆಲಿಗೆ ಬಾಯಿಲಿ ಒಳಗೆ ತಗೊಳಕ್ಕೂ ಆಗ್ತಾಯಿಲ್ಲ, ದೂರ ತಳ್ಳೋಕ್ಕೂ ಆಗ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ, ಆ ಲೆವೆಲಿಗೆ ಆಗೋಯ್ತು. ಹೊಡೆತಕ್ಕೆ ಅವಳನ್ನು ಫಸ್ಟ್ ಟೈಮ್ ಅಲ್ವಾ, ಭಯಂಕರ ಟೈಟ್ ಊರು. ಎಷ್ಟು ಒಳಗಡೆ ಹಾಕಿದ್ರು ಹೋಯ್ತಾ ಇಲ್ಲ. ನಂದು ಬೇರೆ ಸರಿ ದಪ್ಪ, ಸರಿಯಾಗಿ ಉದ್ದಾಗಿದೆ. ಎಷ್ಟು ಜೋರ ತಳ್ಳಿದ್ರು ಹೋಯ್ತಲ್ಲ. ನಂದು ಮುಂದಗಡೆ ಕೆಂಪಗಾಗೋಯ್ತು, ಟೊಮೊಟೊ ಥರ. ಅವಳದು ಹಳೆಯ ಪೋರ್ಸಿಗೆ ಅವಳದು ಕೀತ್ಕೊಂಡು ಹರ್ಕೊಂಡು ಈಚೆ ಬಂತು ಬ್ಲಡ್. ಆಗ ಕೆಂಪು ಬಣ್ಣದ ಆಕಾರ ಬಟ್ಟೆ, ಕೆಳಗಡೆ ಬೆಡ್ಡು ಎಲ್ಲ ಬ್ಲಡ್. ನಾನು ಹಾಕೊಂಡು ನಗುತ್ತಾ ಹೊಡೆದು ಕ್ಯಾಚಿ ಬಿಸಾಕ್ಬಿಟ್ಟೆ. ಆದರೂ ಏನು ಬೆಲ್ಲ ಅಂತೀರ, ಭಯಂಕರ ಕೆಂಪುಗೆ ಒಳ್ಳೆ ಟೊಮೊಟೊ ಥರ 2 ಕಡೆನೂ ಉಬ್ಬುದಂಗೆ ಅದು ಅನುಭವಿಸ್ತಾರಿಗೆ ಕೂತ್ಕೊಂಡ್ರಿ. ರುಚಿ ಯಾರು ಬಿಡ್ತಾರೆ ಅಂತ ಆಪರ್ಚುನಿಟಿ ಎಲ್ಲ ಕಾಯ್ತಾ ಇರ್ತಾರೆ. ನಾವು ಬೇರೆ ಬರಗಟ್ಟು ನಿಂತಿರೋದಕ್ಕೂ ಸಿಕ್ಕಿರೇ ಬಿಡ್ತೀವ. 3-4 ಗಂಟೆ ಕೆಚ್ಚಿದೆ. ನನ್ನನ್ನು ವೇಸ್ಟ್ ಅಂದೊಳಗಿಂತ ಬೈಕೊಂಡು ನನ್ನನ್ನೇ ವೇಸ್ಟ್ ಅಂತೀಯ, ನನ್ನನ್ನೇ ಗೆಣಸಲ್ಲ ಅಂತೀಯ ಅಂತೆಲ್ಲ ಬೈಕೊಂಡೇ ಮಾಡಿದೆ. ತಗೋ ಅವಳು ಹೇಳಿದ್ಲು, ನೀನು ಹಿಂಗಿಲ್ಲ ಅಂತ ಗೊತ್ತಿದ್ರೆ ನನಗೆ ಇದೆಲ್ಲ ಹೇಳ್ತಾನೆ ಇರಲಿಲ್ಲ. ಯಪ್ಪ ಏನೋ ನೀನು ಹಿಂಗೆಲ್ಲ ಮಾಡ್ತೀಯ, ನನಗೆ ಸಾಕು ಬಿಡು ಅಂತೆಲ್ಲ ಅಂತ ಇದ್ದಾಳೆ. ನಾನು ಇಲ್ಲ, ನನಗೆ ಇನ್ನೂ ಬೇಕು ಅಂತ ಹಾಕ್ತಾಯಿದ್ದೀನಿ. ಕೊಬ್ಬರೆಣ್ಣೆ ಹಾಕ್ಕೊತಾಯಿದ್ದೀನಿ, ಒಳಗೆ ಹಾಕ್ತಾಯಿದ್ದೀನಿ. ಕೊಬ್ಬರೆಣ್ಣೆ ಹಾಕ್ಕೊತಾಯಿದ್ದೀನಿ, ಒಳಗಡೆ ಹಾಕ್ತಾಯಿದ್ದೀನಿ. ತಗೋ ಹೊಟ್ಟೆಲ್ಲ ಫುಲ್ಲು ನೋವು ಅವಳಿಗೆ. ಕೊನೆಗೆ ಹೋಗಿ ನನಗೆ 2 ಸಲ ಹೊಟ್ಟಾಯಿತು. ಆದರೂ ಇನ್ನೊಂದು ಸಲ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅವಳು ನನಗೆ ಬಿಟ್ಟಿದ್ದರೆ ಅವತ್ತು ಅರ್ಧ ಹುರ್ಬಕ್ಲು ಮಾಡೋಕ್ಕಿರುವೆ. ನನ್ನ ಬಟ್ಟೆ, ಅವಳ ಬಟ್ಟೆ ಎಲ್ಲ ಕೆಂಪು ಬಣ್ಣ ಆಗೋಗ್ಬಿಟ್ಟಿದೆ. ನಾನು ಬೇರೆ ವೈಟ್ ಟೀ ಶರ್ಟ್ ಬೇರೆ ಹಾಕ್ಬಿಟ್ಟಿದ್ದೆ. ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಇನ್ನೂ 55-60 ಕಿಲೋಮೀಟ್ರ್ ಡ್ರಾಪ್ ಬೇರೆ ಮಾಡಬೇಕಾಗಿತ್ತು. ಸಂಜೆ 6 ಗಂಟೆ ಆಗಿತ್ತು. ಹಂಗಾಗಿ ಅಲ್ಲಿ ಸ್ಟಾಪ್ ಮಾಡಿದೆ. ಅವಳು ಅರ್ಧ ಗಂಟೆ ಹೋಗಿ ಬೆಡ್ ಮೇಲೆ ಹೊಟ್ಟೆ ಹಿಡ್ಕೊಂಡು ಮಲ್ಕೊಂಡು, ನೀನು ನನ್ನನ್ನು ಸಾಯಿಸಾಕ್ಬಿಡ್ತೀಯ ನೀನು ಹಿಂಗೆಲ್ಲ ಮಾಡಿ ಅಂತ. ನೀನು ಹೇಳಿದೆ ನನ್ನ ಗಂಡಸಲ್ಲ ಅಂತ ನಾನು ಬೈತಾ ಇದ್ದೆ. ನೀನು ಹಿಂಗೆ ಅಂತ ಗೊತ್ತಾಗಿದ್ದು ನನಗೆಲ್ಲ ಹೇಳ್ತಾನೆ ಇರಲಿಲ್ಲ. ನೀನು ಅವಾಗಲೇ ಹಂಗೆಲ್ಲ ಆಯ್ತಲ್ಲ, ಅದಕ್ಕೆ ನಾನು ಹಿಂಗೆ ಅಂದೆ ಅಂತೆಲ್ಲ ನಾನು ಸ್ಟಾರ್ಟ್ ಮಾಡಿದ್ಲು. ಬಾ ನಂಗೆ ಇನ್ನೂ ಬೇಕು ಅಂತ ನಾನು ಕರಿತಾ ಇದ್ದೀನಿ. ಅವಳು ಬರ್ತಾನೇ ಇಲ್ಲ. ಕೊನೆಗೆ ಸಾಕು ಹೋಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಊರಿಗೆ ಬಡಕಂತ ಚೆಕ್ಔಟ್ ಮಾಡಿದೆ.
ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಬಿಟ್ಟೆ. ಅವಳಿಗೆ ಸುಧಾರಿಸ್ಕೊಳಕ್ಕೆ 20 ದಿನ ಬೇಕಾಗೋಯ್ತು. ಹೊಸ್ದಾಗಿ ಬೇರೆ ಮಾಡಿಸ್ಕೊಂಡಿದ್ದಲ್ವಾ, ವಯಸ್ಸು ಆಗಿತ್ತು, 26-27 ಆಗಿತ್ತು. ಅಲ್ಲಿವರೆಗೂ ಆದ್ರೂ ಎಲ್ಲಿನೂ ಮಾಡಿಸ್ಕೊಂಡಿರ್ಲಿಲ್ಲ ಅವಳು. ಯಾಕೆಂದರೆ ಅಷ್ಟು ನನಗೆ ಲಾಯಲ್ ಆಗಿದ್ಲು. ನಾನು ಅವಳನ್ನ ಲವ್ ಮಾಡ್ಬೇಕಾದ್ರೆ ನಾನು ಮನುಷ್ಯನಿಗೆ ಲಾಯಲ್ ಆಗಿದ್ದೆ. ಹೆಣ್ಣು ತಾನಾಗಿ ಹೊಲ್ ಬರಬೇಕು, ಆವಾಗಲೇ ಅದಕ್ಕೆ ಅರ್ಥ. ನಾವು ಬಲವಂತವಾಗಿ ಯಾರಿಗೂ ಏನೂ ಮಾಡಬಾರ್ದು, ತಪ್ಪು, ಅಪರಾಧ ಅದೆಲ್ಲ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿಗೆ ಈ ಕತೆ ಮುಗೀತು. ನಿಮಗೆಲ್ಲರ ಕತೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟ ಆದರೆ ಲೈಕ್ ಕೊಡಿ. ಮುಂದಿನ ಕಥೆಯೊಂದಿಗೆ ನಿಮ್ಮೊಂದಿಗೆ ನಾನು ಮತ್ತೆ ಬರ್ತೀನಿ. ನಾನು ನಿಮ್ಮ ಮೂಡ್ ಸ್ವಿಂಗ್.